ಪ್ರಭು ಶ್ರೀರಾಮನ ಅದ್ಭುತ ಗುಣಗಳು. ಗುಣವಾನ್, ಗುಣವಂತ ಅಂದರೆ ವಿದ್ಯಾಬುದ್ಧಿಗಳ ಬಗ್ಗೆ ಕೇಳಿ ಓದಿ ಸಮಯ ಬಂದಾಗ ಅದನ್ನು ಆಚರಣೆ ಮಾಡುವವರನ್ನು ಗುಣವಾನ್ ಎನ್ನುತ್ತಾರೆ. ಪ್ರಭು ಶ್ರೀರಾಮನ ವಿದ್ಯಾಭ್ಯಾಸವೆಲ್ಲ ರಾಜಗುರುವಾದ ವಶಿಷ್ಠ ಮಹರ್ಷಿಗಳ ಹತ್ತಿರ ಪಡೆದಿರುತ್ತಾರೆ. ವಿದ್ಯಾಭ್ಯಾಸ, ಎಜುಕೇಷನ್ ಇವತ್ತಿನ ಮ್ಯಾಥಮ್ಯಾಟಿಕ್ಸ್, ಸೈನ್ಸ್ ತರಹದ ಕೆರಿಯರ್ ಓರಿಯೆಂಟೆಡ್ ಎಜುಕೇಷನ್ ಅಲ್ಲ. ಒಬ್ಬ ಮನುಷ್ಯ ವ್ಯಕ್ತಿತ್ವವನ್ನು ಅಭಿವೃದ್ಧಿಯ ಕಡೆ ನಡೆಸುವ ಜ್ಞಾನವನ್ನು ಬೋಧಿಸಿರುತ್ತಾರೆ. ಆ ಕಲಿತಿರುವ ಜ್ಞಾನವನ್ನು ಸಮಯ ಬಂದಾಗ ಅಮಲು ಮಾಡುತ್ತಾರೆ. ಉದಾಹರಣೆಗೆ, ಎಲ್ಲರೂ ಸಮಾನವೇ ಎಂದು ಆಧ್ಯಾತ್ಮಿಕ ಜ್ಞಾನ ಕಲಿಸಿಕೊಡುವ ಮೂಲಭೂತ ಜ್ಞಾನವನ್ನು ಪ್ರಭು ಶ್ರೀರಾಮನು ಬಹಳಷ್ಟು ಸಂದರ್ಭಗಳಲ್ಲಿ ಸಾಬೀತುಪಡಿಸಿರುತ್ತಾರೆ. ಸೀತಾರಾಮ ಲಕ್ಷ್ಮಣ ಸಮೇತ ಅರಣ್ಯಕ್ಕೆ ತೆರಳಿದಾಗ ನಿಷಾದಿ ವಾಸಿಯ ಸ್ಥಳಕ್ಕೆ ಹೋದಾಗ ನಿಷಾದ ರಾಜ ನಾನು ಕೆಳಜಾತಿ ಎಂದಾಗಲು, ಕಿಷ್ಕಿಂಧೆಗೆ ಹೋದಾಗ ಸುಗ್ರೀವ ನಾನು ವಾನರ ಎಂದಾಗಲು, ಹಾಗೆ ರಾಕ್ಷಸರ ರಾಜ ವೈರಿ ರಾವಣನ ತಮ್ಮ ವಿಭೀಷಣನು ನಾನು ರಾಕ್ಷಸನೆಂದಾಗಲು, ಹನುಮಂತನು ನಾನೊಬ್ಬ ವಾನರನು ನಾನೊಬ್ಬ ಸೇವಕ ಎಂದಾಗಲು ಎಲ್ಲರನ್ನೂ ನೀವು ನನ್ನ ಗೆಳೆಯರು ಎಂದು ಒಂದೇ ವಿಧವಾಗಿ ವ್ಯವಹರಿಸಿರುತ್ತಾರೆ. ಆದ್ದರಿಂದಾಗಲೇ ಇವತ್ತಿಗೂ ಪ್ರಭು ಶ್ರೀರಾಮನನ್ನು ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಎಂದು ಕರೆದು ಇವತ್ತಿಗೂ ಜೈ ಶ್ರೀರಾಮ್ ಎನ್ನುತ್ತಾ ನೆನೆಸಿಕೊಳ್ಳುತ್ತೇವೆ. ಹಾಗಾದರೆ ಎಲ್ಲರೂ ನನ್ನೊಟ್ಟಿಗೆ ಹೇಳಿ, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್.